ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು. ಯಾವ ಕಾರಣಕ್ಕಾಗಿ ಸುದ್ದಿಯನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿ ಇಂತಹ ಎಡವಟ್ಟನ್ನ ಮಾಡಿರಬಹುದು, ಅಥವಾ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಬಚಾವು ಕೂಡ ಆಗಿರಬಹುದು. ಜೊತೆಗೆ ಇಂತಹ ಇನ್ಸಿಡೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ನಡೀತಾನೆ ಇದೆ. ಆರಂಭದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ, ಸದ್ದು ಮಾಡುತ್ತೆ, ತನಿಖೆ ಮಾಡ್ತೀವಿ, ಮತ್ತೊಂದು ಮಗದೊಂದು ಅಂತಾರೆ. ಅದಾದ ಬಳಿಕ ಅದೆಲ್ಲವೂ ಕೂಡ ಅಲ್ಲಿಗೆ ತಣ್ಣಗಾಗುತ್ತೆ. ಕಳ್ಕೊಂಡಂಥವರಿಗೆ ಮಾತ್ರ ಆ ನೋವು ಏನು ಎತ್ತ ಅಂತ ಗೊತ್ತಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ದುಬಾರೆ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇದೆ. ದುಬಾರಿಯಲ್ಲಿ ಏನಾಯಿತು? ಎರಡು ಆನೆಗಳ ನಡುವೆ ಇದ್ದಕ್ಕಿದ್ದ ಹಾಗೆ ಕಾಳಗ ನಡೆಯೋದಿಕ್ಕೆ ಶುರುವಾಯಿತು. ಆನೆಗಳ ಕೆಳಗೆ ಸಿಲುಕಿದಂಥ ಓರ್ವ ಮಹಿಳೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇನ್ನು ಬಹಳ ದೊಡ್ಡ ದುರಂತ ಆಗೋದಿತ್ತು ಅಲ್ಲಿ. ಕಾರಣ ಆ ಮಹಿಳೆಯ ಗಂಡ ಹಾಗೆ ಚಿಕ್ಕ ಮಗು ಕೂಡ ಪಕ್ಕದಲ್ಲಿದ್ರು. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅವರಿಬ್ಬರು ಬಲಿ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗ್ತಾ ಇತ್ತು. ನಾನು ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಇಂಥದ್ದು ನಾವು ಭಾಳ ಮಾಡ್ತೀವಿ. ಈ ವನ್ಯಪ್ರಾಣಿಗಳು, ವೈಲ್ಡ್ ಅನಿಮಲ್ ಸಮೀಪಕ್ಕೆ ಹೋಗೋದು, ಅವುಗಳನ್ನು ಮುಟ್ಟುವಂಥ ಪ್ರಯತ್ನವನ್ನು ಪಡೋದು, ಅವುಗಳ ಜೊತೆಗೆ ಆಟ ಆಡುವಂಥ ಪ್ರಯತ್ನವನ್ನು ಪಡೋದು, ಇಂಥದ್ದೆಲ್ಲವನ್ನು ಕೂಡ ನಾವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀವಿ. ಇನ್ನು ಮುಂದೆ ಆದರೂ ಕೂಡ ನಾವು ಎಚ್ಚರಿಕೆಯಿಂದ ಇರಲೇಬೇಕು. ಇತ್ತೀಚೆಗೆ ಸಾಲು ಸಾಲು ಇನ್ಸಿಡೆಂಟ್ಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಶಿವಮೊಗ್ಗದ ತಾವರೆಕೊಪ್ಪದಲ್ಲಿ ಈ ಗರ್ಭಿಣಿ ನೀರಾನೆಗೆ ಚಿಕಿತ್ಸೆ ಕೊಡೋದಿಕ್ಕೆ ಅಂತ ಹೇಳಿ ತಡರಾತ್ರಿ ಹೋಗಿದ್ದಂಥ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಪಾಪ ಅವ್ರ ಪ್ರಾಣವನ್ನು ಕಳ್ಕೊಳ್ತಾರೆ. ಕೆಲವು ತಿಂಗಳ ಹಿಂದಷ್ಟೇ ಅವರು ಕೆಲಸಕ್ಕೆ ಸೇರಿದ್ರು. ಬಹಳ ಕನಸನ್ನು ಇಟ್ಕೊಂಡಂಥವ್ರು, ಕೆಲಸದ ಬಗ್ಗೆ ವಿಪರೀತವಾದಂಥ ಆಸಕ್ತಿಯನ್ನು ಹೊಂದಿದಂಥವ್ರು, ಬೇಜವಾಬ್ದಾರಿತನಕ್ಕೋ ಮತ್ತೊಂದು ಮಗದೊಂದು ಕೆಲಸವನ್ನು ಮಾಡ್ತಾ ಇದ್ದಂಥವ್ರಲ್ಲ. ಇನ್ಯಾರದ್ದೋ ನಿರ್ಲಕ್ಷ್ಯಕ್ಕೆ, ಇನ್ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಅತ್ಯದ್ಭುತವಾಗಿ ಬದುಕನ್ನು ಸಾಗಿಸಬೇಕಾಗಿದ್ದಂಥ ಕೋಟ್ಯಾಂತರ ರೂಪಾಯಿ ಒಡತಿಯವರು ಆ ಕೆಲಸ ತೀರಾ ಅನಿವಾರ್ಯತೆ ಎನ್ನುವ ರೀತಿಯಲ್ಲಿ ಕೂಡ ಇರಲಿಲ್ಲ. ಪ್ರಾಣಿಗಳ ಬಗ್ಗೆ ವಿಪರೀತ ಆಸಕ್ತಿ, ಪ್ರಾಣಿಗಳಿಗೆ ಏನಾದರೂ ಮಾಡಬೇಕು ಎನ್ನುವಂಥ ಮನಸ್ಥಿತಿ. ಆ ವೈದ್ಯ ದುರಂತ ಅಂತ್ಯವನ್ನು ಕಂಡರೂ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅದು ಬಹಳ ಚರ್ಚೆ ಆದಂಥ ಪ್ರಕರಣ. ಆಗಲೂ ಕೂಡ ನಾವು ತನಿಖೆ ಮಾಡ್ತೀವಿ, ಮತ್ತೊಂದು ಮಗದೊಂದು ಅಂತ ಇಲಾಖೆಯವರು ಹೇಳಿದ್ರು, ಅರಣ್ಯ ಸಚಿವರು ಕೂಡ ಹೇಳಿದ್ರು, ವಿಪರೀತ ಚರ್ಚೆ ಆಗಿತ್ತು. ಅದಾದ ಬಳಿಕ ಆ ಪ್ರಕರಣ ಏನಾಯಿತು ಯಾರಿಗೂ ಕೂಡ ಗೊತ್ತಿಲ್ಲ. ಕೇವಲ ಅದೊಂದು ಪ್ರಕರಣ ಅಂತಲ್ಲ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಝೂರಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಪ್ರಾಣಿಗಳ ಅಟ್ಯಾಕ್ ಮಾಡ್ತಿರ್ತವೆ, ಫುಡ್ ಕೊಡೋದಕ್ಕೆ ಹೋದಂಥವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ, ಅಥವಾ ಟೂರಿಸ್ಟ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಿರ್ತವೆ. ಹೀಗಾಗಿ ನಾವು ಒಂದು ಕಡೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಮತ್ತೊಂದು ಕಡೆಯಿಂದ ಸಂಬಂಧಪಟ್ಟಂಥ ಇಲಾಖೆ ಕೂಡ ಬೇಜವಾಬ್ದಾರಿತನವನ್ನು ತೋರದೆ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಇಲ್ಲ ಅಂತಾದ್ರೆ ಇಂಥದ್ದೆಲ್ಲವೂ ಕೂಡ ಆಗುತ್ತೆ. ನಮ್ಮ ತಲೆಯಲ್ಲಿ ಇರಬೇಕಾದಂಥ ಒಂದು ವಿಚಾರ ಏನು ಗೊತ್ತಾ? ವೈಲ್ಡ್ ಅನಿಮಲ್ಗಳಿದ್ದಾವಲ್ಲ, ಯಾವತ್ತಿದ್ರೂ ಕೂಡ ವೈಲ್ಡ್ ಅನಿಮಲ್ಗಳೇ. ಅವುಗಳನ್ನು ತಂದು ಪಳಗಿಸಿರಲಿ, ಅವುಗಳನ್ನು ಎಷ್ಟೇ ಬೇರೆ ರೀತಿಯಲ್ಲಿ ಟ್ರೈನಿಂಗನ್ನು ಕೊಟ್ಟಿರಲಿ, ಒಂದಲ್ಲ ಒಂದು ದಿನ ಅವುಗಳು ತಮ್ಮ ರೂಪವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾವೆ. ಅವುಗಳು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅವುಗಳು ಇರೋದೇ ಹಾಗೆ, ಅವುಗಳ ನೇಚರೇ ಅದು. ನಾವಲ್ಲಿ ತಪ್ಪು ಅಂತೇಳಿ ಅವುಗಳನ್ನು ದೂಷಿಸೋಕೆ ಸಾಧ್ಯ ಆಗಲ್ಲ. ಈಗ ಈ ಇನ್ಸಿಡೆಂಟ್ಗೆ ಬರ್ತೀನಿ ಕೇಳಿ, ದುಬಾರೆ ಇನ್ಸಿಡೆಂಟ್. ಬಂಧುಗಳೇ, ಕೊಡಗಿನ ಕುಶಾಲನಗರದ ದುಬಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಈ ಮೈಸೂರಿಗೆ ಆನೆಗಳನ್ನು ತೆಗೆದುಕೊಂಡು ಹೋಗ್ತಾರಲ್ಲ, ಅಲ್ಲಿಂದಲೇ ತೆಗೆದುಕೊಂಡು ಹೋಗ್ತಾರೆ. ಅಲ್ಲೇ ಅವುಗಳಿಗೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಜೊತೆಗೆ ಕಾಡಿನಲ್ಲಿ ಏನಾದರೂ ತಾಯಿಯಿಂದ ಬೇರ್ಪಟ್ಟಂಥ ಆನೆ ಮರಿಗಳು, ಗಾಯಗೊಂಡಂಥ ಆನೆಗಳು, ಇವುಗಳನ್ನು ಕೂಡ ತಗೊಂಡು ಬರ್ತಾರೆ. ಬೇರೆ ಬೇರೆ ಸಂದರ್ಭ ಬೇರೆ ಬೇರೆ ಆನೆಗಳನ್ನು ಕೂಡ ತೆಗೆದುಕೊಂಡು ಬಂದು ಅಲ್ಲಿ ಟ್ರೈನಿಂಗನ್ನು ಕೊಡುವಂಥ ಒಂದು ಕ್ಯಾಂಪ್ ಇದೆ. ಅಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಆನೆಗಳ ಸ್ನಾನ ಅಂತ ಒಂದಷ್ಟು ಈ ಎಲಿಫೆಂಟ್ ಚಟುವಟಿಕೆಗಳೆಲ್ಲವೂ ಕೂಡ ಅಲ್ಲಿ ನಡೀತಿರುತ್ತೆ. ಎಲಿಫೆಂಟ್ ಆಕ್ಟಿವಿಟಿ ಬಹಳ ಫೇಮಸ್ ಆಗಿರುವಂಥ ದುಬಾರೆ ಆನೆ ಶಿಬಿರ ಅದು. ದೇಶದ ಮೂಲೆ ಮೂಲೆಯಿಂದ ಅಲ್ಲಿಗೆ ಬರ್ತಾರೆ ಜನ. ಆನೆಗಳನ್ನು ಸಮೀಪದಿಂದ ನೋಡಬಹುದು ಎನ್ನುವಂಥ ಕಾರಣಕ್ಕಾಗಿ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಫೀಸನ್ನು ಕೂಡ ನಿಗದಿ ಮಾಡಿದ್ದಾರೆ. ಫೀಸ್ ಎನ್ನುವಂಥ ವಿಚಾರವನ್ನು ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಬರೀ ಫೀಸನ್ನು ತೆಗೆದುಕೊಳ್ಳೋದು ಮಾತ್ರ ಇಲಾಖೆಯ ಕರ್ತವ್ಯ ಅಲ್ಲ. ಫೀಸನ್ನು ತೆಗೆದುಕೊಂಡಾದ ಬಳಿಕ ಟೂರಿಸ್ಟ್ಗಳ ರಕ್ಷಣೆಗೆ ಏನು ಕ್ರಮ ತೆಗೆದುಕೊಳ್ಬೇಕು ಅದರ ಬಗ್ಗೆಯೂ ಕೂಡ ಗಮನ ಇರಬೇಕಾಗತ್ತೆ. ಯಾಕಂದರೆ ನಾನೇ ಈಗ ಓರ್ವ ಪ್ರವಾಸಿಗ ಅಂತ ಇಟ್ಕೊಳ್ಳಿ, ಈ ದುಬಾರೆ ಆನೆ ಶಿಬಿರಕ್ಕೆ ಹೋದೆ ಅಂತ ಇಟ್ಕೊಳ್ಳಿ. ನಾನು ಬ್ಲೈಂಡಾಗಿ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ, ನಾನು ಬೇರೆ ಯಾವುದೇ ಯೋಚನೆಯನ್ನು ಮಾಡದೆ, ಏನೂ ಆಗಲ್ಲ ಅಲ್ರ, ನನ್ನ ರಕ್ಷಣೆಗೆ ಯಾರೋ ಒಬ್ರು ಇರ್ತಾರೆ ಎನ್ನುವಂಥ ನಂಬಿಕೆಯಿಂದ ಹಾಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಏನಾದರೂ ಆಗಿಬಿಟ್ರೆ ಯಾರನ್ನು ಕೇಳಬೇಕು ಹೇಳಿ? ಇವತ್ತು ಆಗಿದ್ದು ಕೂಡ ಅದೇ. ನನಗೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅಲ್ಲಿ ಆನೆಗಳ ಬಾತಿಂಗು ಕೂಡ ಅವಕಾಶವನ್ನು ಮಾಡಿಕೊಡ್ತಾರಂತೆ. ಎಲಿಫೆಂಟ್ ಬಾತಿಂಗ್ ಎನ್ನುವಂಥ ಒಂದು ಆಕ್ಟಿವಿಟಿ ನಡೆಯುತ್ತೆ. ಅಂದರೆ ಆನೆಗಳನ್ನು ಅಲ್ಲಿರುವಂಥ ಸಿಬ್ಬಂದಿ ಅವರೆಲ್ಲರೂ ಕೂಡ ಅಲ್ಲಿ ಅವುಗಳಿಗೆ ಸ್ನಾನ ಮಾಡಿಸುವಂಥ ಕೆಲಸ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರೆ. ಅವುಗಳನ್ನ ತೀರಾ ಹತ್ತಿರದಿಂದ ಹೋಗಿ ನಿಂತ್ಕೊಂಡು ನೋಡಬಹುದು ನಾವು. ಹಾಗೆ ಫೀಸನ್ನು ಕೊಟ್ಟಂಥವ್ರು ಹೋಗಿ ಆನೆಗಳ ಮೇಲೆ ಕೈ ಆಡಿಸೋದು, ಆನೆಗಳನ್ನು ಉಜ್ಜೋದು, ತೊಳೆಯೋದು, ಇಂಥದ್ದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿ 300 ರೂಪಾಯಿ ಏನೋ ಫೀಸನ್ನು ನಿಗದಿ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ತಮಿಳುನಾಡಿನ ಒಂದು ಫ್ಯಾಮಿಲಿ ಬಂದಿರುತ್ತೆ, ಗಂಡ ಹೆಂಡತಿ ಒಂದು ಮಗು. ನಿನ್ನೆ ಅವರು ಮೈಸೂರಿಗೆ ಬಂದಿದ್ದಾರೆ, ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡಿದ್ದಾರೆ, ಹೋಟೆಲಲ್ಲಿ ಉಳ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಮುಂಚೆ ಅವರು ಕುಶಾಲನಗರದ ದುಬಾರೆಗೆ ಬಂದಿದ್ದಾರೆ. ಏನೇನು ಫೀಸ್ ಕೊಡಬೇಕು ಎಲ್ಲವನ್ನೂ ಕೂಡ ಕೊಟ್ಟು ಆ ದುಬಾರೆ ಆನೆ ಶಿಬಿರದ ಆ ಬಾತಿಂಗ್ ಸೆಂಟರ್ ಏನಿದೆ ಅಲ್ಲಿಗೆ ಹೋಗಿಬಿಟ್ಟಿದ್ದಾರೆ.
ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಗಂಡ ಹೆಂಡತಿ ಮಗು ಆರಾಮಾಗಿ ಸ್ನಾನ ಮಾಡಿಸ್ತಾ ಅಲ್ಲಿ ಆಟ ಆಡ್ತಾ ಕಾಲ ಕಳೀತಾ ಇದ್ದಾರೆ. ತೀರಾ ಆನೆ ಸಮೀಪದಲ್ಲಿ ಅವರೆಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು, ಕಂಜನ್ ಎನ್ನುವಂಥ ಆನೆ ಹಾಗೆ ಮಾರ್ತಾಂಡ ಎನ್ನುವಂಥ ಆನೆಯ ನಡುವೆ ಇದ್ದಕ್ಕಿದ್ದ ಹಾಗೆ ಕಾಳಗ ಶುರುವಾಗ್ಬಿಡ್ತು. ಕಂಜನ್ ಆನೆ ಏನು ಮಾಡಿಬಿಡ್ತು, ಮಾರ್ತಾಂಡನಿಗೆ ಈ ಕೊಂಬಿನಿಂದ ತಿವಿದು ಬಿಡ್ತಂತೆ. ಆಗ ಮಾರ್ತಾಂಡವು ಕೂಡ ಸಿಟ್ಟಿಗೆದ್ದು ಬಿಡುತ್ತೆ. ಅದು ಕೂಡ ಮರು ಅಟ್ಯಾಕನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಈ ಕಂಜನ್ ಆನೆ ಈ ರೀತಿಯಾಗಿ ದಾಳಿ ಮಾಡ್ತಿರೋದು ಪ್ರಥಮ ಬಾರಿಗಲ್ಲ. ಈ ಹಿಂದೆ ಮತ್ತೊಂದು ಜಯ ಮಾರ್ತಾಂಡನು ಇನ್ನೊಂದು ಯಾವುದೋ ಒಂದು ಆನೆಯ ಮೇಲೂ ಕೂಡ ಇದೇ ರೀತಿಯಾಗಿ ಅದು ಅಟ್ಯಾಕನ್ನು ಮಾಡಿತ್ತು. ಅದೇ ರೀತಿಯಾಗಿ ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಮೈಸೂರು ಅರಮನೆ ಮುಂಭಾಗದಲ್ಲಿ ಈ ಆನೆಯ ಮೇಲೆ ಮಾವುತ ಇದ್ದಂಥ ಸಂದರ್ಭದಲ್ಲೂ ಕೂಡ 2 ಆನೆಗಳು ದಿಕ್ಕಾಪಾಲ ಓಡಿ ಹೋಗಿಬಿಟ್ಟಿದ್ವು. ಎದುರುಗಡೆ ಇದ್ದಂಥ ಅಂಗಡಿಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿತ್ತು. ಪಾನಿಪುರಿ ಅಂಗಡಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗಿಬಿಟ್ಟಿದ್ವು ಆನೆಗಳು. ಕೊನೆಗೂ ಅವುಗಳನ್ನು ಕಂಟ್ರೋಲ್ ಮಾಡಲಾಯಿತು. ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಅವತ್ತೇನೋ ಒಂದು ದುರಂತ ಸಂಭವಿಸ್ಬಿಡ್ತಾ ಇತ್ತು. ಅವತ್ತು ಕೂಡ ಧನಂಜಯ್ ಮತ್ತೆ ಕಂಜನ್ ನಡುವೆ ನಡೆದಂಥ ಕಾಳಗ ಅದು. ಅದೇ ಕಂಜನ್ ಆನೆ ಇವತ್ತು ಮಾರ್ತಾಂಡ ಎನ್ನುವಂಥ ಆನೆಗೆ ತಿವಿದು ಬಿಡುತ್ತೆ. ಅವುಗಳ ನಡುವೆ ಜೋರಾದಂಥ ಕಾಳಗ ಶುರುವಾಗಿ ಬಿಡುತ್ತೆ. ಮಾವುತರು ಏನು ಮಾಡ್ತಾರೆ, ಅವ್ರು ಕಂಟ್ರೋಲ್ ಕಂಪ್ಲೀಟ್ ತಪ್ಪು ಹೋಗ್ಬಿಡುತ್ತೆ. ಸುತ್ತಮುತ್ತ ಇದ್ದಂಥ ಸಿಬ್ಬಂದಿ ಆನೆಗಳ ಮೇಲೆ ಕಲ್ಲು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಸಾಧ್ಯವೇ ಆಗೋದಿಲ್ಲ. ಆಗ ಕೆಳಗಡೆ ಇದ್ದಂಥ ಮಹಿಳೆ, ತಮಿಳುನಾಡು ಮೂಲದ ಮಹಿಳೆ ತುಳಸಿ ಅಂತ ಹೇಳಿ ಅವರ ಹೆಸರು, ಪಾಪ ಭಾಳ ಆಸೆ ಇಟ್ಕೊಂಡು ಬಂದಂಥವ್ರು. ಆ ತುಳಸಿ ಎನ್ನುವಂಥ ಮಹಿಳೆ ಆನೆ ಕೆಳಗಡೆ ಸಿಕ್ಕಾಕೊಂಡು ಬಿಡ್ತಾರೆ. ಟನ್ಗಟ್ಟಲೆ ತೂಕ ಇರುವಂಥ ಆನೆ, ಆ ಮಹಿಳೆ ಮೇಲೆ ಆನೆ ಹಂಗೆ ಬಿದ್ದು ಬಿಡುತ್ತೆ. ಮಹಿಳೆ ಕೆಳಗಡೆ ಅಪ್ಪಚ್ಚಿ ಆಗಿಬಿಡ್ತಾರೆ. ಅವರಿಗೊಂಚೂರು ಕೊಂಬು ಕೂಡ ತಾಗ್ತು ಅಂತ ಕಾಣುತ್ತೆ. ಅವ್ರು ಕೆಳಗಡೆ ಕಂಪ್ಲೀಟಾಗಿ ಹೋಗಿಬಿಡ್ತಾರೆ. ಆ ಮಹಿಳೆಯ ಗಂಡ ಪಾಪ ಹೆಂಡತಿಯನ್ನು ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಕೈಯಲ್ಲಿ ಮಗು ಇರುತ್ತೆ, ಆದರೂ ಕೂಡ ಮಗು ಇಟ್ಕೊಂಡು ಕೂಡ ತಮ್ಮ ಹೆಂಡತಿಯನ್ನು ಎಳೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದರಷ್ಟೊತ್ತಿಗಾಗಲೇ ಕಾಲ ಮೀರಿ ಹೋಗಿಬಿಟ್ಟಿತ್ತು. ಆ ಮಹಿಳೆ ಕೆಳಗಡೆ ಕಂಪ್ಲೀಟಾಗಿ ಅಪ್ಪಚ್ಚಿಯಾಗಿ ನೋಡ್ತಾ ಇದ್ದ ಹಾಗೆ ಸಾವನ್ನಪ್ಪು ಬಿಡ್ತಾರೆ. ಗಂಡನ ಕಣ್ಣೆದುರೇ, ಗಂಡ ಮತ್ತೆ ಆ ಮಗಳ ಕಣ್ಣೆದುರೇ ಸಾವನ್ನಪ್ಪು ಬಿಡ್ತಾರೆ. ಇವರು ಉಳಿದಿದ್ದೇ ಹೆಚ್ಚು, ಗಂಡ ಮತ್ತೆ ಮಗು. ಆನೆ ಏನಾದರೂ ಸೊಂಡ್ಲನ್ನು ಸ್ವಲ್ಪ ಈ ಕಡೆ ಏನಾದರೂ ಸರಿಸಿಬಿಟ್ಟಿದ್ರೆ ಇವರಿಬ್ರು ಕೂಡ ಕೆಳಗಡೆ ಬೀಳ್ತಾ ಇದ್ರು. ಇವರಿಬ್ರು ಕೂಡ ಬಚಾವ್ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಒಟ್ಟಾರೆಯಾಗಿ ಮಹಿಳೆ ದುರಂತ ಅಂತ್ಯವನ್ನು ಕಂಡುಬಿಟ್ರು. ಸದ್ಯ ಅವರ ಗಂಡ ಮಹಿಳೆಯ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ನನ್ನ ಹೆಂಡತಿಯನ್ನು ಉಳಿಸೋಕೆ ಸಾಧ್ಯ ಆಗಲಿಲ್ಲ, ಇನ್ನೊಂದಷ್ಟು ಜನ ಪ್ರಾಣನಾದರೂ ಕೂಡ ನನ್ನ ಹೆಂಡತಿಯಿಂದ ಉಳಿಲಿ ಎನ್ನುವಂಥ ರೀತಿಯಲ್ಲಿ. ಈಗ ಯಾರನ್ನು ದೂಷಿಸಬೇಕು ನಾವು? ಈಗ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ, ಆಯಿತು ಇನ್ನು ಮುಂದೆ ನಾವು ಅಂಥ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ವನ್ಯ ಪ್ರಾಣಿಗಳ ಸಮೀಪಕ್ಕೆ ಯಾರೂ ಕೂಡ ಸುಳಿಯಬಾರದು ಎನ್ನುವಂಥ ರೀತಿಯಲ್ಲಿ. ಇಷ್ಟು ದಿನಗಳ ಕಾಲ ಯಾಕೆ ಅವಕಾಶವನ್ನು ಮಾಡಿಕೊಟ್ರಿ? ನಾನು ಈ ಹಿಂದಿನ ಸಾಕಷ್ಟು ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ವನ್ಯ ಪ್ರಾಣಿಗಳಿದ್ದು ಯಾವತ್ತಿದ್ರೂ ವನ್ಯ ಪ್ರಾಣಿಗಳೇ ಅಥವಾ ವನ್ಯ ಜೀವಿಗಳೇ. ಅದರಲ್ಲೂ ಕೂಡ ಆನೆಗಳಿದ್ದಾವಲ್ಲ, ಅವಕ್ಕೆ ಯಾವಾಗ ಮದ ಏರುತ್ತೆ, ಯಾವಾಗ ತಿರುಗಿ ಬೀಳ್ತವೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಯಾವಾಗ ಅಟ್ಯಾಕ್ ಮಾಡ್ತಾವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದೇ ಒಂದು ಏನು ಮಾಡಬಹುದು ಅಂತಂದರೆ ಆನೆಗಳ ಸಮೀಪಕ್ಕೆ ಹೋಗೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಬಾರ್ದು. ಈಗ ಎಲಿಫೆಂಟ್ ಬಾತಿಂಗ್ ಅದು ನೋಡೋದಕ್ಕೆ ಜನಕ್ಕೆ ಇಷ್ಟ ಇದೆ ಅಂತ ಇಟ್ಕೊಳ್ಳಿ, ಜನರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅವುಗಳ ಸುತ್ತ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿ ಸ್ವಲ್ಪ ದೂರದಲ್ಲಿ ಜನ ನೋಡಬೇಕಾದ್ರೆ ನಿಂತ್ಕೊಂಡು ನೋಡಲಿ. ಈ ಮಾವುತರಿಗಾದರೂ ಅವ್ರಿಗೆ ಟ್ರೈನಿಂಗ್ ಇರುತ್ತೆ, ಅವ್ರಿಗೆ ಅಭ್ಯಾಸ ಇರುತ್ತೆ, ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಯಾವುದೇ ಟ್ರೈನಿಂಗ್ ಇಲ್ಲದೆ, ವನ್ಯ ಪ್ರಾಣಿಗಳ ಬಗ್ಗೆ ಸ್ವಲ್ಪವೂ ಕೂಡ ನಾಲೆಡ್ಜ್ ಇಲ್ಲದೆ ಹೋದಂಥ ಪ್ರವಾಸಿಗರಿಗೆ ಅವಳು ದಿಢೀರ್ ಅಟ್ಯಾಕ್ ಮಾಡಿದ್ರೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಯಾವುದೋ ಕಾಡಾನೆ ಅಟ್ಯಾಕ್ ಮಾಡ್ತು, ಇನ್ಯಾವುದೋ ಕಾಡು ಪ್ರಾಣಿ ಅಟ್ಯಾಕ್ ಮಾಡ್ತು ಅಂದಾಗ ಆಯಿತು, ಆಕಸ್ಮಿಕವಾದಂಥ ದುರಂತ ಅನ್ಬೋದು. ಆದರೆ ಇದು ಟ್ರೈನಿಂಗ್ ಕೊಟ್ಟಂಥ ಆನೆ, ಸಾಕಷ್ಟು ವರ್ಷಗಳಿಂದ ಇರುವಂಥ ಆನೆ. ಆ ಆನೆಗೆ ಓರ್ವ ಮಹಿಳೆ ಸಾವನ್ನಪ್ಪಿಟ್ರು ಅಥವಾ ಮಹಿಳೆ ಬಲಿಯಾಗಿಬಿಟ್ರು ಅಂದರೆ ಏನು ಹೇಳಬೇಕು ಹೇಳಿ? ಈಗ ಅರಣ್ಯ ಸಚಿವರು ಹೇಳ್ತಾರೆ, ನಾವು ಇದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡ್ತೀವಿ, ಸಂಬಂಧಪಟ್ಟವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ. ಯಾರು ಸಂಬಂಧಪಟ್ಟಂಥವರು? ನಾವಲ್ಲಿ ಮಾವುತರನ್ನು ದೂರಕ್ಕಾಗ ಸಾಧ್ಯ ಆಗತ್ತಾ? ಸಾಧ್ಯವೇ ಇಲ್ಲ. ಆನೆಗಳನ್ನು ದೂರಕ್ಕೆ, ಆನೆ ಮೇಲೆ ಕಂಪ್ಲೇಂಟ್ ದಾಖಲಿಸಿ ಆನೆಯನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ. ಆ ಕಂಜನ್ ಆನೆ ಹಿಂದೆಯೂ ಒಂದಷ್ಟು ಎಡವಟ್ಟು ಅಂತ ಹೇಳೋಕ್ಕಾಗಲ್ಲ, ಆನೆಯ ನೇಚರೇ ಅದು. ಒಟ್ಟಾರೆಗೆ ಸ್ವಲ್ಪ ಅಗ್ರೆಸಿವ್ ಇದೆ ಅಂತ ಗೊತ್ತಿದ್ದು ಕೂಡ ಆ ಆನೆ ಸಮೀಪಕ್ಕೆ ಯಾಕೆ ಬಿಡಕ್ಕೆ ಹೋದ್ರು ಒಂದು ಕೂಡ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ, ಹಿಂದೆ ಒಂದಷ್ಟು ವಿಡಿಯೋಗಳನ್ನು ಚೆಕ್ ಮಾಡಿ ಕಂಜನ್ ಆನೆಗೆ ಸಂಬಂಧಪಟ್ಟ ಹಾಗೆ. ಹಿಂದೆಯೂ ಕೂಡ ಅದೇ ರೀತಿಯ ಕಾಳಗ ಮಾಡಿದೆ. ಹಿಂದೆಯೂ ಕೂಡ ಅಲ್ಲಿ ಸ್ನಾನ ಮಾಡಿಸೋಕೆ ಅಂತ ಹೋದಂಥ ಪ್ರವಾಸಿಗರು ದಿಕ್ಕಾಪಾಲ ಹೋದಂಥ ಉದಾಹರಣೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಪ್ರವಾಸಿಗರೇ, ನಿಮ್ಮಲ್ಲೊಂದು ಮನವಿ, ಈ ರೀತಿಯಾಗಿ ಕುಟುಂಬ ಸಹಿತ ಹೋದಂಥ ಸಂದರ್ಭದಲ್ಲಿ ದಯವಿಟ್ಟು ವನ್ಯ ಪ್ರಾಣಿಗಳ ಸಮೀಪಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಇವತ್ತಿನ ಈ ದುರಂತ ಬೇರೆಯವರಿಗಾದರೂ ಪಾಠ ಆಗಲಿ. ಯಾಕಂದರೆ ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ವನ್ಯ ಪ್ರಾಣಿಗಳು ಯಾವತ್ತಿದ್ದರೂ ವನ್ಯ ಪ್ರಾಣಿಗಳೇ. ನೀವೆಷ್ಟೇ ಟ್ರೈನಿಂಗ್ ಕೊಟ್ಟಿರಿ, ಏನೇ ಮಾಡಿರಿ, ಅವುಗಳನ್ನ ಸಂಪೂರ್ಣವಾಗಿ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.